ನಮಸ್ಕಾರ ಸ್ನೇಹಿತರೆ. ಆ, ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಹಿಂದೆ ಒಂದು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಅಲ್ಲಿ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಅಂತಂದರೆ ಮಕ್ಕಳ ಸಂಖ್ಯೆ ಕಡಿಮೆ, ಒಂದು 30ರಿಂದ 40. ಅಲ್ಲಿ ಸುಮಾರು 30ರಿಂದ 40 ಮಕ್ಕಳು ವಿದ್ಯಾರ್ಥಿಗಳು ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ 3 ಮಹನೀಯರ ಗುಂಡ್ಲುಪೇಟೆ ತಾಲೂಕಿಗೆ 3 ಮಹನೀಯರ ಮುತ್ತುಗಳು ಇವತ್ತು ಗುಂಡ್ಲುಪೇಟೆಯಲ್ಲಿ ಪ್ರಸಿದ್ಧಿಯಾಗಿದೆ. ಅದರಲ್ಲಿ ಒಬ್ಬರು ಒಂದು ಹುಡುಗ ಏನು ಮಾಡ್ತಿತ್ತು ಅಂದರೆ ಶಾಲೆಯಲ್ಲಿ ಸುಮ್ಮನೆ ಚಿತ್ರಗಳಿಗೆಲ್ಲ ಬಣ್ಣ ಬಳಿಯೋದು. ಇನ್ನೊಂದು ಹುಡುಗ ಏನು ಮಾಡ್ತಿತ್ತು ಅಂತಂದರೆ ಮರದ ಕೆಲಸಗಳನ್ನೆಲ್ಲ, ಒಂದು ಮರದ ಆ ಕಡೆ ಒಂದು ಮರ ಈ ಕಡೆ ಒಂದು ಮರ ಅದನ್ನೆಲ್ಲ ಜೋಡಿಸ್ತಾಯಿತ್ತು. ಇನ್ನೊಂದು ಹುಡುಗ ಏನು ಮಾಡ್ತಿತ್ತು ಅಂತಂದರೆ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಳ್ಳೋದು, ಆ ನಟ್ಟು ಬೋಲ್ಟ್ನೆಲ್ಲ ಜೋಡಿಸೋದು ಮತ್ತು ವೈರ್ನ ಹಂಗೆ ಜೋಡಿಸೋದು ಹಿಂಗೆ ಜೋಡಿಸೋದು ಮಾಡ್ತಿತ್ತು. ಆ ವ್ಯಕ್ತಿನೇ ನಮ್ಮ ಗುಂಡ್ಲುಪೇಟೆಯ ಪ್ರಖ್ಯಾತ, ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಫೇಮಸ್ ಎಲೆಕ್ಟ್ರಿಕಲ್ ಅಂತಂದರೆ ಅವರೇ ನಮ್ಮ ಸಿದ್ದು ಅವರು. ಸಿದ್ದು ಅವ್ರು ನಮಸ್ಕಾರ. ನಮಸ್ಕಾರ. ಸುಮಾರು ಎಷ್ಟು ವರ್ಷದಿಂದ ನಾನು ಕೇಳ್ಪಟ್ಟೆ, ನೀವು ಬಾಲ್ಯದಲ್ಲೂ ಕೂಡ ನೀವು ಈ ಥರ ಬಾಲ್ಯದಿಂದಲೇ ಕೂಡ ಶುರು ಮಾಡಿದಿರಿ ಎಲೆಕ್ಟ್ರಿಕಲ್ ಅಂತ ಹೇಳ್ಪಟ್ಟರು ನಿಮ್ಮ ಹೊಸೂರಲ್ಲಿ. ಹಾಗಾಗಿ ಸುಮಾರು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ? 20-22 ವರ್ಷ ಆಗಿತ್ತು. ಭಯಂಕರ ಅದ್ಭುತ, 22 ವರ್ಷ. ಹಾಗಾಗಿ ತಾವು ಏನೇನು ಕೆಲಸ ಅಲ್ಲಿ ಇದು ಮದುವೆ ಚೌಟ್ರಿಗಳಿಗೆ ಲೈಟಿಂಗ್ಸು ಯಾವ್ಯಾವ ರೀತಿ ಕೊಡ್ತೀರಿ ಸರ್ವಿಸ್? ನೀವು ಸರ್ವಿಸ್ ಅಂದರೆ ಮಾಮೂಲಿ ಈಗ ನಮ್ಮದೇನಪ್ಪ ಅಂತಂದ್ರೆ ಈ ಮಾಮೂಲಿ ಬೇರೆ ತರ ಈ ಬಡವರಾಗಿರ್ಬೋದು ಒಂದ್ ಸ್ವಲ್ಪ ಕನ್ಸೆಷನ್ ಮಾಡ್ಕೊಡ್ತೀವಿ. ಮತ್ತೆ ಕಡುವು ಬಡವರು ಇರ್ತಾರಲ್ಲ ಅಂತವ್ರಿಗೆ ಮಾಮೂಲಿ ನಮ್ಮಲ್ಲಾದಂತ ಸಹಾಯ ಕೂಡ ನಾವು ಮಾಡ್ತೀವಿ ಅವ್ರಿಗೆ. ಮತ್ತೆ ಇದು ಏನಿರ್ತದೆ ಈ ಮಾರಿ ಹಬ್ಬ ಮತ್ತೆ ಲೈಟಿಂಗ್ಸು ಮತ್ತೆ ಇನ್ನು ಸೌಂಡು ಇವೆಲ್ಲನೂ ಅಳವಡಿಸ್ತೀವಿ. ಸುಮಾರು ಈಗ ಕೆಲವರು ರೆಡಿಮೇಡ್ ಲೈಟಿಂಗ್ಸ್ ತರ್ತಾರೆ, ನೀವು ಸ್ವತಃ ತಯಾರಿ ಮಾಡ್ಕೊಡ್ತೀರಾ? ಒಂದು ಜೋಡಿಸ್ಕೊಡೋದು ಪುಟ್ ಬಲ್ಬ್ ಕೊಡ್ತೀವಿ. ಬಟ್ ಅದು ರೆಡಿಮೇಡ್ ತರದು ಅಂತಂದ್ರೆ ಬಾಳ್ಕೆ ಬರಲ್ಲ. ನಾವು ಮಾಡೋ ಅಂತದ್ದು ಬಾಳ್ಕೆ ಬರ್ತದೆ. ಬಟ್ ನಾವು ಮಾಡೋದಾದ್ರೆ ಸರ್ವಿಸ್ ಕೊಡ್ಬೋದು, ಅವ್ರು ಮಾಡೋದಾದ್ರೆ ಸರ್ವಿಸ್ ಕೊಡೋಲ್ಲ. ಯೂಸ್ ಥ್ರೂ ಅವೆಲ್ಲ. ಹಾಗಾಗಿ ಈಗ ತಾವು ಈಗ ಸುಮಾರು ಗುಂಡ್ಲುಪೇಟೆಯಲ್ಲಿ ಸುಮಾರು ನಾನು ಕೇಳ್ಪಟ್ಟೆ, ಈಗ ಮಾರಿ ಏನೇನು ಹತ್ತಿರ ಬರ್ತದೆ ಮಾರಿ ಹಬ್ಬ, ಅಲ್ಲೂ ಕೂಡ ಅದ್ಭುತವಾದ ಲೈಟಿಂಗ್ಸ್ ಹಾಕಿದ್ದೀರಿ. ಮತ್ತು ಮದುವೆ ಚೌಟ್ರಿಗಳಲ್ಲಿ ಸುತ್ತ ಸೀರಿಯಲ್ ಸೆಟ್ ಹಾಕಿದ್ದೀರಿ. ಹಾಗಾಗಿ ತಮ್ಮ ಒಂದು ಆಫೀಸ್ ಎಲ್ಲಿ ಬರುತ್ತೆ, ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ 3 ಸಲ ಹೇಳ್ಬಿಡಿ ಸಿದ್ದು ಸರ್. ನಮ್ದು ಅಂದ್ರೆ ಮನೇಲೆ ಇಟ್ಕೊಂಡಿರೋದು ನಾವು. ಮತ್ತೆ ಫೀಲ್ಡ್ ವರ್ಕು, ಮತ್ತೆ ಪ್ಲಂಬಿಂಗ್ ವರ್ಕು, ಮತ್ತೆ ಏನು ವೈರಿಂಗು, ಮತ್ತೆ ಏನು ಸೌಂಡು, ಮತ್ತೆ ಲೈಟಿಂಗ್ಸ್ ಇವೆಲ್ಲ ಮಾಡ್ತಾ ಇದೀವಿ ನಾವು. ಏನಪ್ಪಾ ಅಂದ್ರೆ ಒಂದ್ 4 ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಹಂಗಾಗಿ ನಾವು ಮಾಮೂಲಿ ಯಾರೇ ಇರ್ತಾರೆ ಮತ್ತೆ ನಮ್ ಕೈಲಾದಷ್ಟು ಸೇವೆ, ಅಲ್ವಿ ಸೇವೆ, ಸಾಮಾಜಿಕವಾದಂತ ಸೇವೆ ಮಾಡೋಣ ಅಂತ ನಮ್ದು. ಈ ದುಡ್ಡು ಮಾಡ್ಬೇಕು ಮತ್ತೆ ಈ ತರ ಏನಿಲ್ಲ ನಮ್ಗೆ. ಬಟ್ ನಮ್ಮಂದ್ರೆ ಜನಗಳ ಸಂಪರ್ಕದಲ್ಲಿ ಇರೋ ಅನ್ನೋ ಉದ್ದೇಶ ನಮ್ಗಿರೋದು ಅಷ್ಟೇ. ನಿಜ ಸತ್ಯವಾದ ಮಾತು ಹೇಳಿದ್ರಿ. ಯಾಕೆಂದ್ರೆ ನಾನು ಸುಮಾರು ಸಲ ನಿಮ್ಮ ಹೊಸೂರಲ್ಲಿ ಕೇಳ್ಪಟ್ಟೆ. ಸಿದ್ದು ಅವರು ಭಾಳ ಸಮಾಜಮುಖಿಯಾದಂಥ ಕೆಲಸಗಳು, ಒಂದು ತೀರಾ ಬಡವ್ರಿಗೂ ಕೂಡ ಪಾಪ ಅವರು ಫೀಸಿಸ್ಗಳು ಅಂತ ನನಗೆ ಕೇಳ್ಪಟ್ಟೆ. ಹಾಗಾಗಿ ತಮ್ಮ ಒಂದು ಸಾಮಾಜಿಕ ಒಂದು ಕಳಕಳಿಯ ಒಂದು ಸೇವೆ ಹೀಗೆ ನಿರಂತರವಾಗಿ ಸಾಗಲಿ. ಹಾಗೆ ನೀವು ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ 3 ಸಲ ಹೇಳ್ಬಿಡಿ ಸರ್ ಸಿದ್ದು ಸರ್. 95 91 31 09 86. ಸರಿ, ಆಯ್ತು ಸರ್. ನೀವು ಕೆಲಸ ಮಾಡಿ ಮಾತಾಡ್ತೀವಿ. ನೋಡಿ ಸ್ನೇಹಿತರೆ, ಇದು ಸಿದ್ದು ಅವರ ಅಂತರಾಳದ ಮಾತು. ಯಾಕೆಂದರೆ ಅವರು ಬಾಲ್ಯದಲ್ಲಿಂದ ಸುಮಾರು 22 ವರ್ಷ 23 ವರ್ಷ ಅಂತಂದರೆ ಅವರು ಬಾಲ್ಯದಲ್ಲೇ ಅವರು ಈ ಒಂದು ಸ್ಕ್ರೂ ಡ್ರೈವರ್ನ ಹಿಡ್ಕೊಂಡು ಎಲೆಕ್ಟ್ರಿಕಲ್ಲಿ ದೊಡ್ಡ ಲೈಟಿನ ಕಂಬಗಳನ್ನೆಲ್ಲ ಹತ್ತಿ ಅವರು ಒಂದು ಕೆಲಸ ಕಾರ್ಯಗಳನ್ನ ಈ ಕರೆಂಟಿನ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಗುಂಡ್ಲುಪೇಟೆಯಲ್ಲಿ ಸುಮಾರು ಯಾರನ್ನೇ ಕೇಳಿ ಹೊಸೂರು ಸಿದ್ದು ಅಂತಂದರೆ ಭಾಳ ಫೇಮಸ್ಸು. ಹಾಗಾಗಿ ತಮ್ಮ ಒಂದು ಎಲೆಕ್ಟ್ರಿಕಲ್ ಒಂದು ಸೇವೆಗಾಗ್ಬೋದು ಮತ್ತು ಮದುವೆ ಶುಭ ಸಮಾರಂಭಗಳಿಗೆ ಅದ್ಭುತವಾದ ನೃತ್ಯ ಲೈಟಿಂಗ್ಸ್ಗಳನ್ನು ಹಾಕೋದಕ್ಕಾಗಿ ಇವ್ರನ್ನ ಸಂಪರ್ಕಿಸಿ. ಈಗಾಗಲೇ ಅವರು ಕೂಡ ಮೊಬೈಲ್ ಸಂಖ್ಯೆನ ಹೇಳಿದ್ದಾರೆ. ಮತ್ತೊಮ್ಮೆ ನಾನು ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ಹಾಗಾಗಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಸಿದ್ದು ಸರ್ ನಮಸ್ಕಾರ ಹೇಳ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಏನೇ ಇದ್ರೂ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ. ಸರಿ ಸರ್, ತುಂಬ ಥ್ಯಾಂಕ್ಸ್.